ಮದುವೆ ಮ್ಯಾರೇಜ್ ಅಂದ್ರೆ ಎಲ್ರಿಗೂ ಒಂದು ಕನಸು. ಆದರೆ ತುಂಬ ಜನ ಆ ಕನಸಿಗೆ ಪ್ಲಾನ್ ಮಾಡೋದೇ ಇಲ್ಲ. ತುಂಬ ಜನ ಹೇಳ್ತಾರೆ ನನಗೆ ಮದುವೆ ಬೇಕಾಗಿಲ್ಲ ಅಂತ. ಆದರೆ ಡೀಪ್ ಡೌನ್ ಅವರು ಕೂಡ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಹೆದರಿಕೆ ಏನು ಗೊತ್ತಾ, ನನಗೆ ರೈಟ್ ಪಾರ್ಟ್ನರ್ ಸಿಗ್ತಾರೋ ಇಲ್ವೋ ಅನ್ನೋ ಡೌಟು. ಆ ರೈಟ್ ಪಾರ್ಟ್ನರ್ ಸಿಕ್ಕಿದ್ಮೇಲೆ ಫೈನಲಿ ಅವರು ಮದುವೆ ಆಗೋದಕ್ಕೆ ಫಿಕ್ಸ್ ಆಗ್ತಾರೆ. ಆವಾಗ ಇನ್ನೊಂದು ರಿಯಲೈಸೇಷನ್ ಆಗುತ್ತೆ ನೋಡಿ, ಅವರು ಪ್ಲ್ಯಾನ್ ಮಾಡಿರೋದಿಲ್ಲ, ಹಣ ಸೇವಿಂಗ್ ಮಾಡಿರಲ್ಲ, ಫಿನಾನ್ಷಿಯಲಿ ರೆಡಿ ಆಗಿರಲ್ಲ. ಹಾಗೇನು ಮಾಡ್ತಾರೆ ಗೊತ್ತಾ, ಲೋನ್ಸ್ ತಗೊತಾರೆ, ಗೋಲ್ಡ್ ಮಾಡ್ತಾರೆ, ರಿಲೇಟಿವ್ಸ್ ಕಡೆಯಿಂದ ಹೆಲ್ಪ್ ಕೇಳ್ತಾರೆ. ತುಂಬ ಜನ ಮದುವೆ ಅಂದರೆ ಹೊಸ ಚಾಪ್ಟರ್ ಅಂತ ಹೇಳ್ತಾರೆ. ಆ ಚಾಪ್ಟರ್ ಆಲ್ರೆಡಿ ಪ್ರೆಷರ್ನ ಜೊತೆಗೆ ಶುರುವಾಗಿರುತ್ತೆ. ಆ ಪ್ರೆಷರ್ ಮದುವೆ ಆದರೂ ಹೋಗೋದಿಲ್ಲ, ಕಮ್ಮಿ ಆಗೋದ್ರ ಬದಲು ಸಮಯ ಜಾಸ್ತಿ ಆದ ಹಾಗೆ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಈ ವಿಡಿಯೋನಲ್ಲಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಕೇಳಿ. ನೀವು ಮದುವೆ ಆಗೋ ಪ್ಲ್ಯಾನ್ನಲ್ಲಿದ್ದೀರಾ? ಹಾಗಾದರೆ ಮದುವೆ ಆಗೋ ಮುಂಚೆ ಈ 5 ವಿಷಯಗಳ ಬಗ್ಗೆ ಗಮನ ಹರಿಸಿ. ನಿಮ್ಮ ಎಕ್ಸ್ಪೆನ್ಸಸ್ ಟ್ರ್ಯಾಕ್ ಮತ್ತು ಎಸ್ಟಿಮೇಟ್, ರಿಯಲಿಸ್ಟಿಕ್ ಬಜೆಟ್ನ ಟ್ರ್ಯಾಕ್ ಮಾಡಿ. ಹೇಗೆ ಫೈನಾನ್ಸ್ ಮಾಡೋದು, ಪ್ಲ್ಯಾನ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ವೆಡ್ಡಿಂಗ್ ಕಾಸ್ಟ್ ಸೇವ್ ಮಾಡೋ ಸ್ಮಾರ್ಟ್ ಟಿಪ್ಸ್, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ 5 ಟಿಪ್ಸನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ನೀವು ಜಸ್ಟ್ ಮದುವೆ ದಿನಕ್ಕೆ ಮಾತ್ರ ರೆಡಿ ಇರೋದಿಲ್ಲ, ಮ್ಯಾರೇಜ್ ಲೈಫ್ನಲ್ಲೂ ಕೂಡ ಫಿನಾನ್ಷಿಯಲ್ ಆಗಿ ರೆಡಿ ಆಗಿರ್ತೀರಿ. ಹಾಗಾದರೆ ಸ್ಟೆಪ್ ನಂಬರ್ 1, ನಿಮ್ಮ ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡೋದು. ವೆಡ್ಡಿಂಗ್ ಪ್ಲ್ಯಾನ್ ಶುರು ಮಾಡೋ ಮೊದಲು ನೀವು ಎಲ್ಲೆಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರಿ ಅದನ್ನು ಫಸ್ಟ್ ತಿಳ್ಕೋಬೇಕು. ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನೋ ಗೊತ್ತಾ, ಒಂದು ಲಿಸ್ಟ್ ಮಾಡೋದು. ಎಲ್ಲ ಖರ್ಚುಗಳನ್ನು ನೋಟ್ ಮಾಡ್ಕೊಳ್ಳಿ, ಎಸ್ಟಿಮೇಟ್ ಮಾಡಿ, ಒಂದು ಪ್ರಾಪರ್ ಬ್ರೇಕಪ್ ರೆಡಿ ಮಾಡ್ಕೊಳ್ಳಿ. ಒನ್ಸ್ ನಿಮಗೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಪೇಪರ್ನ ಮೇಲೆ ಬಂದರೆ ಯಾವುದು ಬೇಕು ಯಾವುದು ಬೇಡ ಎಲ್ಲ ಕ್ಲಾರಿಟಿನೂ ನಿಮಗೆ ಸಿಗುತ್ತೆ. ಈಗ ಅದನ್ನು ಮತ್ತಷ್ಟು ಸಿಂಪ್ಲಿಫೈ ಮಾಡಿ, ಎಸೆನ್ಷಿಯಲ್ಸ್ ಮತ್ತು ನೈಸ್ ಟು ಹ್ಯಾವ್ ಅಂತ ಕ್ಯಾಟಗರೀಸ್ನ ಮಾಡಿ ಅದರಲ್ಲಿ ಸ್ಪ್ಲಿಟ್ ಮಾಡಿ. ಈಚ್ ಐಟಮ್ಗೆ ರಫ್ ಕಾಸ್ಟ್ನ ಅಸೈನ್ ಮಾಡ್ಕೊಳ್ಳಿ. ಉದಾಹರಣೆಗೆ ಇಂಡಿಯನ್ ಮದುವೆಯಲ್ಲಿ ದೊಡ್ಡ ಖರ್ಚುಗಳು ಯೂಶ್ವಲಿ ಈ 6 ಕ್ಯಾಟಗರೀಸ್ನಲ್ಲಿ ಇರ್ತವೆ: ಆಭರಣ, ಜ್ಯುವೆಲ್ರಿ, ಊಟ, ಕ್ಯಾಟ್ರಿಂಗ್, ಸ್ಥಳ ಮತ್ತು ಕಾರ್ಯಕ್ರಮ, ವೆನ್ಯೂ ಆ್ಯಂಡ್ ಇವೆಂಟ್ಸ್, ಫೋಟೋಗ್ರಫಿ, ವಸ್ತ್ರ, ಅಲಂಕಾರ. ನೆನಪಿನಲ್ಲಿಟ್ಕೊಳ್ಳಿ, ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರೋದು ತುಂಬ ಮುಖ್ಯ. ಯಾಕೆ ಅಂದರೆ ಮದುವೆ ಆದಮೇಲೆ ರಿಯಲ್ ಲೈಫ್ ಶುರುವಾಗುತ್ತೆ. ಒಂದು ಹೊಸ ಮನೆ, ಕುಟುಂಬ ಶುರುವಾಗೋದು ಅಥವಾ ಲೋನ್ಸ್ ತೀರಿಸೋದು ಕೂಡ. ಆದ್ದರಿಂದ ನೀವು ಪ್ರೊಆಕ್ಟಿವ್ ಆಗಬೇಕು. ಇದನ್ನೇ ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಳ್ತೀವಿ, ಕೇಳಿ. ಬಜೆಟಿಂಗ್ ಅಂದರೆ ಇದು ಪರ್ಸನಲ್ ಪ್ರಿಫರೆನ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಒಂದು ಹೈ ಇನ್ಕಮ್ ಕಪಲ್ ಇದ್ರೂ ಕೂಡ ಅವರು ಸಿಂಪಲ್ ವೆಡ್ಡಿಂಗ್ ಪ್ಲ್ಯಾನ್ ಮಾಡ್ಬೋದು. ಯಾಕೆಂದರೆ ಅವರ ಗೋಲ್ ಬೇರೆ ಇರಬಹುದು, ವರ್ಲ್ಡ್ ಟೂರ್ ಮಾಡಬೇಕು ಅಥವಾ ಒಂದು ಮನೆ ಖರೀದಿ ಮಾಡಬೇಕು, ಈ ಥರದ ಗೋಲ್ ಇರಬಹುದು. ಇನ್ನೊಂದು ಕಡೆ ಒಂದು ಕಮ್ಮಿ ಇನ್ಕಮ್ ಇರುವಂಥ ಫ್ಯಾಮಿಲಿ ಇದ್ದರೆ ಅವರು ದೊಡ್ಡ ಮದುವೆಗೆ ಪ್ಲ್ಯಾನ್ ಮಾಡ್ತಾರೆ. ಅದ್ರ ಹಿಂದೆ ಕಾರಣ ಇರುತ್ತೆ, ಅದೇ ಕಲ್ಚರಲ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಫ್ಯಾಮಿಲಿ ಟ್ರೆಡಿಷನ್ಸ್. ಸೊ ಒನ್ ಸೈಜ್ ಫಿಟ್ ಆಲ್ ಅಂತ ರೂಲ್ ಇರಲ್ಲ. ಆದರೆ ನಿಮ್ಮ ಬಜೆಟ್ ಪ್ಲಾನ್ ಮಾಡೋದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು ಅಂತಾದರೆ ಈ ಅಬ್ಸರ್ವ್ಡ್ ರೂಲ್ಸ್ನ ಕೇಳ್ಕೊಳ್ಳಿ. ವೆಡ್ಡಿಂಗ್ ಬಜೆಟ್ ಎಷ್ಟಿರಬೇಕು ಅಂದರೆ ನಿಮ್ಮ ಆನ್ಯುವಲ್ ಸ್ಯಾಲರಿಯ ಡಬಲ್ ಇದ್ರೆ ಆಯಿತು. ಅಂದರೆ ನಿಮ್ಮ ಇಯರ್ಲಿ ಸ್ಯಾಲ್ರಿ 5 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ವೆಡ್ಡಿಂಗ್ ಬಜೆಟ್ ಆಗ 10 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಈ ರೂಲ್ ಎಲ್ರಿಗೂ ಪರ್ಫೆಕ್ಟ್ ಆಗಿರೋದಿಲ್ಲ, ಬಟ್ ಇದು ನಿಮಗೆ ಬೌಂಡ್ರೀಸ್ ಕೊಡುತ್ತೆ. ಆ ಬೌಂಡ್ರೀಸ್ ಜೊತೆಗೆ ಫ್ಯೂಚರ್ ಕಾಸ್ಟನ್ನು ಕನ್ಸಿಡರ್ ಮಾಡ್ತೀರಾ ಅಂದರೆ ಮದುವೆ ಪ್ರೆಷರ್ ಫ್ರೀಯಾಗಿ ಎಂಜಾಯ್ ಮಾಡಬಹುದು. ನಮ್ಮ ಇಂಡಿಯಾದಲ್ಲಿ ರಿಯಾಲಿಟಿ ಹೇಳ್ತೀನಿ, ಕೇಳಿ. ಒಂದು ಆವ್ರೇಜ್ ವೆಡ್ಡಿಂಗ್ ಬಜೆಟ್ ಎಷ್ಟು ಗೊತ್ತಾ? 37 ಲಕ್ಷ. ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ತೀರಾ ಅಂದರೆ ಅದು 51 ಲಕ್ಷ ದಾಟುತ್ತೆ. ಹಾಗೆಯೇ ಖರ್ಚು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. 2024ರಲ್ಲಿ ವೆಡ್ಡಿಂಗ್ ಕಾಸ್ಟ್ 7% ಹೆಚ್ಚಾಗಿದೆ. ಅದೇ 2023ಕ್ಕೆ ಕಂಪೇರ್ ಮಾಡಿದ್ರೆ ವೆನ್ಯೂಸ್ ಮತ್ತು ಕ್ಯಾಟರಿಂಗ್ ರೇಟ್ಸ್ ಮಾತ್ರ 10%ಗಿಂತ ಹೆಚ್ಚು ಜಾಸ್ತಿ ಆಗಿದೆ. ಹಾಗಾದ್ರೆ ಏನು ಮಾಡಬೇಕು? ಸಿಂಪಲ್, ನಿಮ್ಮ ಟೋಟಲ್ ಬಜೆಟ್ ಮೊದಲು ಸೆಟ್ ಮಾಡಿ ಮತ್ತು ಫಂಡ್ಸ್ನ ಸ್ಟ್ರಾಟಜಿಕ್ ಆಗಿ ಡಿವೈಡ್ ಮಾಡಿ. ಎಕ್ಸಾಂಪಲ್ ಹೇಳ್ತೀನಿ, ಕೇಳಿ. ನಿಮ್ಮ ಬಜೆಟನ್ನು ನೀವು 50 ಲಕ್ಷ ಅಂತ ಫಿಕ್ಸ್ ಮಾಡಿದರೆ ನೀವು ಹೀಗೆ ಅದನ್ನು ಡಿವೈಡ್ ಮಾಡ್ಬೋದು. ವೆನ್ಯೂ 20%, ಕ್ಯಾಟರಿಂಗ್ 20%, ಡೆಕೋರ್ 10%, ಬಟ್ಟೆ ಮತ್ತು ಜ್ಯುವೆಲ್ರಿ 25%, ಬಾಕಿ ಇದೆಯಲ್ಲ ಫೋಟೋಗ್ರಫಿ, ಇನ್ವೈಟ್ಸ್, ಗ್ರೀಟಿಂಗ್ಸ್, ಗಿಫ್ಟ್ಸ್, ಟ್ರಾವೆಲ್, ಇದು ಮಿಕ್ಕಿತ್ತು. ಹೀಗಾದರೆ ಬಜೆಟ್ ಸೆಟ್ ಆಯಿತು. ಈಗ ಬಿಗ್ಗೆಸ್ಟ್ ಕ್ವೆಶ್ಚನ್ ಶುರುವಾಗುತ್ತೆ, ವೆಡ್ಡಿಂಗ್ಸ್ ಚೀಪ್ ಅಲ್ಲ ಅಲ್ವಾ? ಹಾಗಾದರೆ ಜನ ಹೇಗೆ ಮ್ಯಾನೇಜ್ ಮಾಡ್ತಾರೆ? 80% ಜನ ತಮ್ಮ ಪರ್ಸ್ನಲ್ ಅಥವಾ ಫ್ಯಾಮಿಲಿ ಸೇವಿಂಗ್ಸ್ ಯೂಸ್ ಮಾಡ್ತಾರೆ. 12% ಜನ ಲೋನ್ಸ್ ತಗೋತಾರೆ. ಅದರಲ್ಲೂ
6% ಜನ ಆಸ್ತಿಯನ್ನು ಸೇಲ್ ಮಾಡ್ತಾರೆ, ಲ್ಯಾಂಡು, ಗೋಲ್ಡು, ಇನ್ವೆಸ್ಟ್ಮೆಂಟ್ಸ್ ಇದನ್ನೆಲ್ಲವನ್ನು ಸೇಲ್ ಮಾಡ್ತಾರೆ. ಆದರೆ ನಿಮಗೆ ಟೈಮ್ ಇದ್ದರೆ ನಿಮ್ಮ ವೆಡ್ಡಿಂಗ್ ಫಂಡ್ಸ್ನ ಸ್ಲೋಲಿ ಬಿಲ್ಡ್ ಮಾಡಬಹುದು. ಒನ್ ಆಫ್ ದಿ ಬೆಸ್ಟ್ ವೇಸ್ ಹೇಳ್ತೀನಿ ಕೇಳಿ, SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇನ್ ಮ್ಯೂಚುವಲ್ ಫಂಡ್ಸ್. ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಮ ವೆಡ್ಡಿಂಗ್ 5 ವರ್ಷ ಮುಂದೆ ಇದೆ ಅಂತ ಅಂದ್ಕೊಳ್ಳಿ, ನಿಮ್ಮ ಟಾರ್ಗೆಟ್ 8 ಲಕ್ಷ ಅಂತ ಅಂದ್ಕೊಳ್ಳಿ. ಒಂದು ಆವರೇಜ್ ರಿಟರ್ನ್ 12% ಅಂದರೆ ನೀವು ಮಂತ್ಲಿ SIP ಇನ್ವೆಸ್ಟ್ ಮಾಡಿದ್ರೆ 5 ವರ್ಷದಲ್ಲಿ ನಿಮ್ಮ ಸೇವಿಂಗ್ಸ್ 9.7 ಲಕ್ಷ ಆಗುತ್ತೆ. ಇಯರ್ಗೆ 10% SIPಯನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ, ಮ್ಯಾಜಿಕ್ಕೇ ಆಗಿಬಿಡುತ್ತೆ. ಸೇಫರ್ ಸೈಡ್ ನೋಡೋದಾದ್ರೆ SIP ಜೊತೆಗೆ ನೀವು ರಿಕರಿಂಗ್ ಡೆಪಾಸಿಟ್ ಅಂದರೆ RD ಅಥವಾ ಶಾರ್ಟ್ ಟರ್ಮ್ ಫಿಕ್ಸೆಡ್ ಡೆಪಾಸಿಟ್ FD ಕೂಡ ಕನ್ಸಿಡರ್ ಮಾಡಬಹುದು. ಎಕ್ಸ್ಪೆಷಲಿ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಕೊಂಡು ಇನ್ವೆಸ್ಟ್ ಮಾಡಬೇಕು. ಈಗ ಎಂಟೈರ್ ಮದುವೆಯಲ್ಲಿ ಹೆಚ್ಚು ಖರ್ಚಾಗೋದು ಅಂತ ಹೇಳಿದ್ರೆ ಜ್ಯುವೆಲ್ರಿಗೆ. ಸಾಧಾರಣವಾಗಿ ಜನ ಗೋಲ್ಡ್ ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಇನ್ನೂ ಬೆಟರ್ ಆಪ್ಷನ್ ಇದೆ, ಹೇಳ್ತೀನಿ. ಒಂದನೇದಾಗಿ ಗೋಲ್ಡ್ ETF, ಎಕ್ಸ್ಚೇಂಜ್ ಟ್ರೇಡಿಂಗ್ ಫಂಡ್. ಫಿಸಿಕಲ್ ಗೋಲ್ಡ್ ಬೇಡ, ಆದರೆ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಂತ 1 ಯೂನಿಟ್ 1 ಗ್ರಾಮ್ ನಿಮ್ಮ ಹತ್ರ ಪ್ಯೂರ್ ಗೋಲ್ಡ್ ಇರುತ್ತೆ. ಸೆಕೆಂಡ್ ಒನ್ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್. ಇವು ರೆಗ್ಯುಲರ್ ಮ್ಯೂಚುವಲ್ ಫಂಡ್ಸ್ ಹಾಗೆ, ಬಟ್ ಗೋಲ್ಡ್ ರಿಲೇಟೆಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು. ಮೂರನೇದು ಗೋಲ್ಡ್ ಸೇವಿಂಗ್ ಸ್ಕೀಮ್ಸ್. ಇದು ರಿಕರಿಂಗ್ ಡೆಪಾಸಿಟ್ ತರ, ಆದರೂ ಗೋಲ್ಡ್ ಪರ್ಪಸ್ಗೆ ಬೇಕಾಗತ್ತೆ. ಜ್ಯುವೆಲರ್ಸ್ ಲೈಕ್ ತನಿಷ್ಕ್, ಮಲ್ಬಾರ್ ಗೋಲ್ಡ್, ಜೋಸಾಲುಕಾಸ್ ಈ ರೀತಿ ಮಾಡ್ತಾರೆ. ಫಿಕ್ಸ್ಡ್ ಅಮೌಂಟ್ ಪೇ ಮಾಡಿ 10 ಅಥವಾ 12 ಮಂತಲ್ಲಿ ಗೋಲ್ಡನ್ನು ನೀವು ಪರ್ಚೇಸ್ ಮಾಡಬಹುದು. ಇವು ಬೋನಸ್ ಕೂಡ ಕೊಡ್ತಾರೆ. ಹೇಗೆ ಅಂದರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಫ್ರೀ, ಮೇಕಿಂಗ್ ಚಾರ್ಜ್ ಮೇಲೆ ಡಿಸ್ಕೌಂಟ್ ಸಿಗುತ್ತೆ, ಕಿಲೋಗ್ರಾಮ್ ಬೇಸಿಸ್ನಲ್ಲಿ ಈಕ್ವಲೆಂಟ್ ಕ್ರೆಡಿಟ್ ಅನ್ನು ಕೂಡ ಕೊಡ್ತಾರೆ. ಎಕ್ಸಾಂಪಲ್ ಹೇಳೋದಾದ್ರೆ, GRT ಗೋಲ್ಡ್ 11 ಫ್ಲೆಕ್ಸಿ ಪ್ಲಾನ್, 11 ತಿಂಗಳು ಸೇವ್ ಮಾಡಿ ಎಂಡ್ನಲ್ಲಿ ಅಪ್ ಟು 18% VA ವೇ ಆಫ್ ಮಾಡ್ತಾರೆ. ಒಂದು ವೇಳೆ ಪ್ಲಾನಿಂಗ್ ಇಲ್ಲ ಅಂದರೆ ಏನಾಗುತ್ತೆ, ತುಂಬ ಜನ ಲಾಸ್ಟ್ ಮಿನಿಟ್ ಆಪ್ಷನ್ ಯೂಸ್ ಮಾಡ್ತಾರೆ. ವೆಡ್ಡಿಂಗ್ ಲೋನ್ಸ್, ಪರ್ಸನಲ್ ಲೋನ್ಸ್, ಇದರ ಜೊತೆಗೆ ಮ್ಯಾರೇಜ್ ನೌ ಪೇ ಲೇಟರ್ MNPL ಈ ಸ್ಕೀಮನ್ನು ಕೂಡ ಯೂಸ್ ಮಾಡ್ತಾರೆ. ಲ್ಯಾಂಡ್, ಗೋಲ್ಡ್, ಇನ್ವೆಸ್ಟ್ಮೆಂಟ್ಸ್ ಲಿಕ್ವಿಡೇಟ್ ಮಾಡ್ತಾರೆ. ಹೌದು, ಇವು ವೆಡ್ಡಿಂಗ್ ಕಂಪ್ಲೀಟ್ ಮಾಡುತ್ತೆ. ಆದರೆ ಮದುವೆ ಆದಮೇಲೆ ಲೋನ್ ರೀಪೇಮೆಂಟ್ ಸ್ಟಾರ್ಟ್ ಆದಾಗ ಹೆಚ್ಚು ಫಿನಾನ್ಷಿಯಲ್ ಬರ್ಡನ್ ಅನ್ನು ಶುರು ಮಾಡುತ್ತೆ. ರಿಯಾಲಿಟಿ ಏನು ಅಂದರೆ, ಕೆಲಸ ಮಾಡ್ತಾ ಎಫರ್ಟ್ ಹಾಕಿದ್ರು ಕೆಲವು ಬಾರಿ ಲೈಫ್ ಅನ್ಪ್ರೆಡಿಕ್ಟೇಬಲ್ ಅಲ್ವಾ, ಎಮರ್ಜೆನ್ಸೀಸ್ ಬರ್ಬೋದು. ಆದರೆ ಸಾಲ ಮಾಡೋದು ನಿಮ್ಮ ಆಪ್ಷನ್ ಇದ್ದರೆ ಈ ಪಾಯಿಂಟ್ ಆಲ್ವೇಸ್ ಮೈಂಡಲ್ಲಿ ಇಟ್ಕೊಳ್ಳಿ. ಫೈನ್ ಪ್ರಿಂಟ್ ಓದಿ, ಇಂಟ್ರೆಸ್ಟ್ ರೇಟ್ಸ್, ಫೀಸ್, ಟರ್ಮ್ಸ್ ಅನ್ನು ನೋಡಿ. ರೀಪೇ ಮಾಡೋದಕ್ಕಿಂತ ಹೆಚ್ಚು ಬಾರೋಯಿಂಗ್ ಮಾಡಬೇಡಿ. ಹೈ ಇಂಟ್ರೆಸ್ಟ್ ಲೋನ್ಸ್ನ ಅವಾಯ್ಡ್ ಮಾಡಿ. ರಿಟೈರ್ಮೆಂಟ್, ಎಮರ್ಜೆನ್ಸಿ ಫಂಡ್ಗೆ ಟಚ್ಚೇ ಮಾಡಬೇಡಿ. ಈಗ ಮದುವೆ ಅಂದರೆ 1 ದಿನ, ಆದರೆ ಫಿನಾನ್ಷಿಯಲ್ ಪೀಸ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಆಲ್ ಲೈಫ್ ಲಾಂಗ್ ಇರುತ್ತೆ. ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾಗ ಕಲರ್ಸ್, ಸ್ಟೇಜ್ ಸೆಟಪ್, ಇನ್ವೈಟ್ಸ್ ಬಗ್ಗೆ ಯೋಚನೆ ಶುರು ಮಾಡೋದ್ರ ಮುಂಚೆ ಒಮ್ಮೆ ಸ್ಟೆಪ್ ಬ್ಯಾಕ್ ತಗೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇದರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಈಗ ಕೆಲವು ಟಿಪ್ಸ್ ಟು ಸೇವ್ ಆನ್ ವೆಡ್ಡಿಂಗ್ ಕಾಸ್ಟ್. ಫಸ್ಟ್, ವೆಂಡರ್ಗಳಿಂದ ಶುರು ಮಾಡೋಣ. ಮದುವೆಯಲ್ಲಿ ವೆಂಡರ್ಗಳು ಬೆಲೆಗಳ ಬಗ್ಗೆ ಸ್ಪಷ್ಟವಾಗಿ ಇಲ್ಲದೇ ಇದ್ದರೆ, ನಿಮಗೆ ಸರಿಯಾದ ಬೆಲೆ ಹೇಳದೆ ಕಾಂಟ್ರಾಕ್ಟನ್ನು ಕೊಡದೇ ಇದ್ದರೆ ಅದು ಖಂಡಿತವಾಗಿ ಹಣ ಪೋಲಾಗೋದಕ್ಕೆ ಕಾರಣವಾಗುತ್ತೆ. ಯಾವಾಗಲೂ ಸ್ಪಷ್ಟವಾಗಿ ನಿಯಮಗಳ ಮೇಲೆ ಡಿಸೈಡ್ ಮಾಡಿ. ಚೆನ್ನಾಗಿದೆ ಅಂತ ಕಣ್ಣಿಗೆ ಕಾಣುವ ಡೀಲ್ಗಳನ್ನು ಓಕೆ ಮಾಡಬೇಡಿ. ಜೊತೆಗೆ ಅವರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಹೇಗಿರುತ್ತೆ ಅದರ ಮೇಲೂ ಕೂಡ ನೀವು ಗಮನ ಕೊಡೋದು ತುಂಬ ಮುಖ್ಯ. ವೆಂಡರ್ಗಳು ನಿಮ್ಮ ಮಾತಿಗೆ ಸರಿಯಾಗಿ ಉತ್ತರಿಸದೇ ಇದ್ದರೆ, ನೀವು ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡದೇ ಇದ್ದರೆ, ಅವರ ನಡುವಿನ ವ್ಯವಹಾರ ಅಲ್ಲಿಗೆ ನಿಲ್ಲಿಸ್ಬಿಡೋದು ಒಳ್ಳೆಯದು. ಅದು ದೊಡ್ಡ ಸಮಸ್ಯೆ ಆಗಬಹುದು ಮುಂದೆ. ಯಾಕೆಂದರೆ ಮದುವೆ ಟೈಮ್ನಲ್ಲಿ ಸರಿಯಾಗಿ ಕಮ್ಯುನಿಕೇಷನ್ ಇರಬೇಕು. ಸಡನ್ ಆಗಿ ಮದುವೆ ದಿನ ಕಾಣಿಸ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಅಲ್ವಾ? ಇನ್ನು ಯಾವಾಗಲೂ ರಿವ್ಯೂಸ್ ಮತ್ತು ಟೆಸ್ಟಿಮೋನಿಯಲ್ಸನ್ನು ಚೆಕ್ ಮಾಡ್ಕೊಂಡಿರಬೇಕು. ಅದರಲ್ಲಿ ಒಂದು ಕೆಟ್ಟ ರಿವ್ಯೂ ಇದ್ದರೆ ಪರವಾಗಿಲ್ಲ, ಆದರೆ 10ಕ್ಕಿಂತ ಹೆಚ್ಚಿದ್ರೆ ಆ ಡೀಲನ್ನು ಅವಾಯ್ಡ್ ಮಾಡೋದೇ ಬೆಟರ್. ಇನ್ನು ಮೇನ್ ಪಾಯಿಂಟ್ ಏನು ಅಂದರೆ, ಮದುವೆಗೆ ಬರೋ ಅತಿಥಿಗಳ ಲಿಸ್ಟ್ ರೆಡಿ ಇರಬೇಕು. ಯಾಕೆಂದರೆ ಹೆಚ್ಚು ಜನ ಬಂದರೆ ಹೆಚ್ಚಿನ ಫುಡ್ ವ್ಯವಸ್ಥೆ, ಹೆಚ್ಚೆಚ್ಚು ಚೇರ್ಸ್ ಬೇಕಾಗತ್ತೆ. ಆದ್ದರಿಂದ ಹೆಚ್ಚು ಖರ್ಚು ತಪ್ಪಿದ್ದಲ್ಲ. ಇನ್ನು ಊಟದ ಬ್ಯಾಂಕ್ವೆಟ್ ಸೆಟ್ಟಿಂಗ್ಸ್ನ ಕ್ಯಾಟ್ರಿಂಗ್ನಲ್ಲಿ ಒಬ್ಬರಿಗೆ 2,500ದಿಂದ 6,000 ಖರ್ಚಾಗುವಂತೆ ನೋಡ್ಕೋಬೇಕು. ಹೀಗಾಗಿ ಯಾವಾಗಲೂ ಸ್ಮಾರ್ಟ್ ಆಗಿರಿ. ಕುಟುಂಬದ ಆಪ್ತರು, ಕ್ಲೋಸ್ ಫ್ರೆಂಡ್ಸ್ಗೆ ಇಂಪಾರ್ಟೆನ್ಸ್ನ ಕೊಡಿ. ಗಿಲ್ಟ್ನಿಂದಲೋ ಅಥವಾ ಇನ್ಯಾವುದೋ ಫ್ಯಾಮಿಲಿ ಪ್ರೆಷರ್ನಿಂದಲೋ ಜನರನ್ನ ಆಹ್ವಾನಿಸುವುದು ತಪ್ಪಿಸಿ. ಜೊತೆಗೆ ಒಂದು ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಪೇರೆಂಟ್ಸ್ನ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿ ಮುಂದೆ ನಿಮ್ಮ ಖರ್ಚನ್ನು ಟ್ರ್ಯಾಕ್ ಮಾಡ್ತಾ ಹೋಗಿ. ಮುಖ್ಯವಾಗಿ ಮದುವೆ ಖರ್ಚುಗಳಿಗೆ ಸ್ಪ್ರೆಡ್ಶೀಟೋ, ಒಂದು ಬಜೆಟ್ ಅಪ್ಲಿಕೇಶನ್ನೋ ಅಥವಾ ಸಪ್ರೇಟ್ ಬ್ಯಾಂಕ್ ಅಕೌಂಟನ್ನು ಬಳಸಿ. ಆಗ ನಿಮ್ಮ ಕಣ್ಣ ಮುಂದೆ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕೂಡಲೇ ನಿಮ್ಮ ಖರ್ಚನ್ನು ಹತೋಟಿಗೆ ತರೋದಕ್ಕೆ ಹೆಲ್ಪ್ ಆಗುತ್ತೆ.
ಆಗ ಸ್ವತಃ ನೀವು ಆ ಖರ್ಚನ್ನ ಕಡಿಮೆ ಮಾಡಬಹುದು. ಇನ್ನೊಂದು ಟಿಪ್ಸ್ ಏನು ಅಂದ್ರೆ, ನೀವು ಮದುವೆ ಆಗುವಾಗ ಆಫ್ ಸೀಸನ್ ವೆಡ್ಡಿಂಗ್ ನ ಪ್ಲಾನ್ ಮಾಡಿಕೊಂಡ್ರೆ ಆ ಟೈಮ್ನಲ್ಲಿ ಮದುವೆಗೆ ಬೆಸ್ಟ್ ಅವೈಲಬಿಲಿಟಿ ಇರುತ್ತೆ. ಹಾಗೆ ಒಳ್ಳೆ ಸ್ಥಳಗಳು ಸಿಗ್ತವೆ, ವೆಂಡರ್ಸ್ನಿಂದ ಬೆಸ್ಟ್ ರೇಟ್ಸ್ ಕೂಡ ಸಿಗುತ್ತೆ. ಇನ್ನು ಸ್ಪೆಷಲಿ ಡೆಕೋರೇಷನ್ಗಾಗಿ ಸಾಧ್ಯವಾದಷ್ಟು DIY ಬೆಸ್ಟ್ ಆಪ್ಷನ್, ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಅಂತ. ಇನ್ನು ಪ್ರಿಂಟ್ ಮಾಡಿಸಿದ ಮದುವೆ ಕಾರ್ಡ್ಸ್ ಬದಲಿಗೆ ಡಿಜಿಟಲ್ ಇನ್ವಿಟೇಷನ್ಸ್ಗಳನ್ನು ಬಳಸಿ ದುಬಾರಿ ಬಟ್ಟೆ, ದುಬಾರಿ ಜ್ಯುವೆಲ್ಲರ್ಸ್ಗಳನ್ನು ಖರೀದಿಸುವ ಬದಲು ಬಾಡಿಗೆಗೆ ಪಡೆಯುವುದಕ್ಕೆ ಒತ್ತು ಕೊಡಿ. ನೀವು ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಪ್ಲಾನ್ ಮಾಡ್ತಾ ಇದ್ದೀರಿ ಅಂದರೆ ದೊಡ್ಡ ಸಿಟಿಗಳು ಬೇಡ, ಆ ಸಿಟಿಗಳ ಆಚೆ ನೋಡಿ. Tier 2 ಅಥವಾ Tier 3 ಟೌನ್ಸ್ ಅಥವಾ ರೂರಲ್ ಲೊಕೇಶನ್ಸ್ನ ಸಹ ನೋಡೋದಕ್ಕೆ ಶುರು ಮಾಡ್ಕೊಳ್ಳಿ. ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇನ್ನು ತುಂಬ ಜನ ಯೋಚಿಸದೇ ಇರುವಂಥ ವಿಷಯ ಏನು ಅಂದರೆ ವೆಡ್ಡಿಂಗ್ ಇನ್ಶೂರೆನ್ಸ್. ಒಂದು ವೇಳೆ ಬ್ಯಾಡ್ ವೆದರ್ನಿಂದಲೋ, ಆಕ್ಸಿಡೆಂಟ್ಸ್ ಅಥವಾ ಮದುವೆ ಜಾಗ ಡ್ಯಾಮೇಜ್ನಿಂದಲೂ, ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳಿಂದ ಮದುವೆ ನಿಂತು ಹೋದರೆ ಅಥವಾ ಮದುವೆಯನ್ನು ಮುಂದೂಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ ವೆಡ್ಡಿಂಗ್ ಇನ್ಶೂರೆನ್ಸ್ನಿಂದ ಅದೆಲ್ಲ ಕವರ್ ಮಾಡಬಹುದು. ಈ ಇನ್ಶೂರೆನ್ಸನ್ನು ಬೈ ಮಾಡುವಾಗ ಅದಕ್ಕಿಂತಲೂ ಮುಂಚೆ ಒಮ್ಮೆ ವಿವರಗಳನ್ನು ಓದ್ಕೊಳ್ಳೋದು ಬೆಟರ್. ಯಾಕೆ ಅಂದರೆ ಒಮ್ಮೊಮ್ಮೆ ಈ ಫ್ಯಾಮಿಲಿ ಜಗಳಗಳು ಅಥವಾ ಎರಡೂ ಕಡೆಯಲ್ಲಿ ಯಾರಾದರೂ ಮದುವೆ ಬೇಡ ಅಂತ ಹಿಂದೆ ಸರಿಯುವಂಥ ವಿಷಯಗಳಾದರೆ, ಅಥವಾ ಎರಡೂ ಕಡೆಯಲ್ಲಿ ಯಾರಾದರೂ ಮದುವೆ ಬೇಡ ಅಂತ ಹಿಂದೆ ಸರಿಯುವಂಥ ವಿಷಯಗಳು ಇನ್ಶೂರೆನ್ಸ್ನಲ್ಲಿ ಇರೋದಿಲ್ಲ. ಇನ್ನು ವೆಡ್ಡಿಂಗ್ ಪ್ಲಾನ್ ಮಾಡುವಾಗ ಈ ಲೀಗಲ್ ಅಗ್ರಿಮೆಂಟ್ಸ್ನ ಬಗ್ಗೆಯೂ ಕೂಡ ಯೋಚನೆ ಮಾಡಲೇಬೇಕು. ಆದರೆ ಎಷ್ಟೋ ಕಪಲ್ಸ್ ಇದರ ಬಗ್ಗೆ ಗಮನನೇ ಕೊಡೋದಿಲ್ಲ. ಈಗ ಲೀಗಲ್ ಅಗ್ರಿಮೆಂಟ್ಸ್, ಬಹುಶಃ ನೀವು ಈ ಟಾಪಿಕ್ ಬಗ್ಗೆ ಕೇಳಿರ್ಬೋದು ಅಥವಾ ಕೇಳಿರದೇನೂ ಇರಬಹುದು. 58% ಜೆನ್ಸಿ ಇಂಡಿಯನ್ಸ್ ಮದುವೆಗೆ ಮೊದಲೇ ಹಣದ ಆಗು ಹೋಗುಗಳ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತಾರೆ. ಅದೇ 41% ಮಿಲೇನಿಯಲ್ ವುಮೆನ್ಸ್ ತಮ್ಮ ಮದುವೆ ಸಂಬಂಧಗಳಲ್ಲಿ ಫಿನಾನ್ಷಿಯಲ್ ಈಕ್ವಾಲಿಟಿಯ ಬಗ್ಗೆ ಚಿಂತಿಸ್ತಾ ಇರ್ತಾರೆ. ಇದು ಸೆನ್ಸ್ ಅನ್ಸುತ್ತಲ್ವಾ? ಎಕ್ಸ್ಪೆಷಲಿ ಇನ್ಕಮ್ ಆರ್ ಎಸೆಟ್ಸ್ನಲ್ಲಿ ದೊಡ್ಡ ಗ್ಯಾಪ್ ಇದ್ದಾಗ ಸಣ್ಣ ಮುಂಜಾಗ್ರತೆ ಮುಂದಾಗುವಂಥ ಅನಾಹುತವನ್ನು ತಪ್ಪಿಸಬಹುದು, ಮುಂದಾಗೋ ಡ್ರಾಮಾಗಳನ್ನು ತಪ್ಪಿಸ್ಬೋದು. ಇಲ್ಲಿ ಒಂದು ವಿಚಾರ ಕ್ಲಿಯರ್ ಮಾಡ್ತೀನಿ. ಈ ಪ್ರಿನಪ್ಸ್ ಕಾನ್ಸೆಪ್ಟ್ ಇಂಡಿಯಾದ ಮೋಸ್ಟ್ ಆಫ್ ದಿ ಸಿಟಿಗಳಲ್ಲಿ ಲೀಗಲಿ ಬೈಂಡಿಂಗ್ ಆಗಿಲ್ಲ. ಗೋವಾ, ಪೋರ್ಚುಗಲ್ನಲ್ಲಿ ಜಾರಿ ಇದ್ರೂ ಕೂಡ ಅಲ್ಲಿ ಸಿವಿಲ್ ಕೋಡ್ ಅಪ್ಲೈ ಆಗುತ್ತೆ. ಈ ಪ್ರಿನಪ್ಸ್ ಅಂದರೆ ಇದೊಂದು ರೀತಿಯ ಅಗ್ರಿಮೆಂಟ್. ಮದುವೆ ಮಾಡುವಾಗ ಎರಡೂ ಕಡೆಯಿಂದ ಎಷ್ಟು ಖರ್ಚು ಮಾಡಿರ್ತಾರೋ, ಒಂದು ವೇಳೆ ಡಿವೋರ್ಸ್ ಆದಾಗ ಅಥವಾ ಸಪ್ರೇಟ್ ಆದಾಗ ಈ ಖರ್ಚನ್ನು ಹೇಗೆ ಡಿವೈಡ್ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಒಂದು ಲೀಗಲ್ ಅಗ್ರಿಮೆಂಟ್. ಬಟ್ ಇವನ್ ದೆನ್ ಹ್ಯಾವಿಂಗ್ ಅಗ್ರಿಮೆಂಟ್, ಇವನ್ ಜಸ್ಟ್ ಆನ್ ಪೇಪರ್ ಬಿಟ್ವೀನ್ ದ ಟೂ ಆಫ್ ಯು ಅಂದರೆ ಮುಂದೆ ವರ್ಕೌಟ್ ಆಗದೇ ಇದ್ದಾಗ ಹಾಗೂ ಅನಾಹುತಗಳು, ಜಗಳಗಳಿಂದ ಸೇವ್ ಮಾಡುತ್ತೆ. ಹಾಗಂತ ಇದು ಡಿವೋರ್ಸ್ಗಾಗಿ ನಡೆಯುವಂಥ ಪ್ಲ್ಯಾನ್ ಅಂತಲ್ಲ, ನಮ್ಮ ಮುಂದಿನ ಬೆಳವಣಿಗೆಗಾಗಿ ಒಂದು ಪ್ಲ್ಯಾನ್ ಅಷ್ಟೇ. ಜಸ್ಟ್ ಲೈಕ್ ಇನ್ಶೂರೆನ್ಸ್ ಯಾವತ್ತಿಗೂ ಬೇಕಾಗಿಲ್ಲ ಅಂತ ನೀವು ಭಾವಿಸ್ಬೋದು, ಆದರೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನೀವು ಸಂತೋಷವಾಗಿರ್ತೀರಿ ಅಲ್ವಾ? ನಾವೀಗ ಈ ವಿಡಿಯೋದ ಕೊನೆ ಹಂತಕ್ಕೆ ತಲುಪಿದ್ದೇವೆ. ನಾವು ಹಣವನ್ನು ಉಳಿಸುವ ಬಗ್ಗೆ ಮಾತಾಡಿದ್ವಿ, ಸ್ಮಾರ್ಟ್ ಬಜೆಟಿಂಗ್ ಮಾಡೋದು, ಮುಂಚಿತವಾಗಿ ಇನ್ವೆಸ್ಟ್ ಮಾಡೋದು, ವೆಡ್ಡಿಂಗ್ ಇನ್ಶೂರೆನ್ಸ್ ಮತ್ತು ಲೀಗಲ್ ಅಗ್ರಿಮೆಂಟ್ಸ್ನಂತಹ ವಿಷಯಗಳ ಜೊತೆಗೆ ಜನಸಾಮಾನ್ಯವಾಗಿ ಮಾತಾಡುವಂಥ ಎಷ್ಟೋ ವಿಷಯಗಳ ಬಗ್ಗೆ ಇಲ್ಲಿ ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ನಾವು ಡಿಸ್ಕಸ್ ಮಾಡಿದ ವಿಷಯಗಳೆಲ್ಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ. ಇದು ಫಿನಾನ್ಷಿಯಲ್ ಅಡ್ವೈಸ್ ಅಲ್ಲ. ಯಾವುದೇ ಇನ್ವೆಸ್ಟ್ಮೆಂಟ್ನ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಸ್ವಂತವಾಗಿ ರಿಸರ್ಚ್ ಮಾಡಿ, ಹಾಗೆ ಅರ್ಹ ಸಲಹೆಗಾರರ ಜೊತೆಗೆ ಮಾತಾಡಿ. ಈ ಕಂಟೆಂಟ್ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಇನ್ನಷ್ಟು ಮಾಹಿತಿಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ ಮುಂದಿನ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು, ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.